ಹುಟ್ಟೂರ ಋಣ ತೀರಿಸಲು ಮುಂದಾದ ಅಂತಾರಾಷ್ಟ್ರೀಯ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ದಿಂಡಗೂರು ಆನಂದಗೌಡ್ರು ತಮ್ಮ ಹುಟ್ಟುಹಬ್ಬದ ದಿವಸ ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ದಿಂಡಗೂರು ಗ್ರಾಮದ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಎಲ್ಕೆಜಿ ಪ್ರಾರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ವೇಳೆ ಗ್ರಾಮದ ಮುಖ್ಯಸ್ಥರು ಹಾಗೂ ಸಿಆರ್ಪಿ ಮಮತಾ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಸರ್ಕಾರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದ್ದಾರೆ. ಸ್ಮಾರ್ಟ್ ಲ್ಯಾಬ್ ಇದೆ, ಮತ್ತೆ ಸ್ಮಾರ್ಟ್ ಫೆಸಿಲಿಟಿ ಇದೆ. ನೀವೆಲ್ಲ ಈ ಚಾಕ್ ಬೋರ್ಡ್ ಅಲ್ಲಿ ಬರೀತೀರಲ್ವಾ, ನಿಮ್ಗೆಲ್ಲರಿಗೂ ಟಿವಿ ಪ್ರೊಜೆಕ್ಟರ್ ಹಾಕಿ ಕಾರ್ಟೂನ್ ಹಾಕಿ ಪಾಠ ಮಾಡೋರೆ ಕೇಳ್ತಿರಲ್ವಾ? ಚೆನ್ನಾಗಿ ಕೇಳ್ತೀರಾ ಅಲ್ವಾ? ಆಮೇಲೆ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ ಮಾಡಿಕೊಟ್ರೆ ಆಟ ಆಡ್ತಿರಲ್ಲ. ನೋಡಿ, ನಿಮ್ಮ ಸ್ಕೂಲ್ ಗ್ರೌಂಡ್ ಎಷ್ಟು ದೊಡ್ಡದಾಗಿದೆ. ನಿಮ್ಮ ಸ್ಕೂಲ್ ಗ್ರೌಂಡ್ನ ಈ ಊರಿನ ದೊಡ್ಡವರೆಲ್ಲ ಕ್ರಿಕೆಟ್ ಆಡೋಕೆ ಯೂಸ್ ಮಾಡ್ಕೊಂತಾರೆ. ಕರೆಕ್ಟಾ? ಅದ್ರ ಬಂದು ನಿಮ್ಮ ಸ್ಕೂಲ್ಗೆ ಗೇಟ್ ಹಾಕ್ಬಿಟ್ಟು ನೀವು ನನ್ನ ಸ್ಕೂಲ್ ಗ್ರೌಂಡಿಗೆ ಬರಬೇಡ, ನಮ್ದು ಗ್ರೌಂಡಲ್ಲಿ ನಾವು ಆಟ ಆಡಬೇಕು ಅಂತ ಎಲ್ಲಾ ತರದ್ದು ಯಾವ್ಯಾವ ಆಟದ ಮಕ್ಕಳು ಆಟ ಆಡೋದಂತಿದೆ ಅದನ್ನೆಲ್ಲ ಎಕ್ವಿಪ್ಮೆಂಟ್ಸ್ನ ಇಲ್ಲಿ ಹಾಕಿ ಒಂದು ಪಾರ್ಕ್ ಕ್ರಿಯೇಟ್ ಮಾಡಿ ಇದು ಒಂದು ಮಾದರಿಯಾದಂಥ ಸ್ಕೂಲ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ದಯವಿಟ್ಟು ದಿಂಡಗೂರು ಗ್ರಾಮಸ್ಥರು ಇದರಲ್ಲಿ ಯಾವುದೇ ರಾಜಕೀಯ ಬಳಸ್ತಲೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಣ ಆಯ್ತಾ? ಎಲ್ಲರೂ ಮಾಡಬೇಕು. ಮುಖಂಡರುಗಳು ಯಾರ್ಯಾರ ಪಕ್ಷದ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಮಾಡಿ ಸಪೋರ್ಟ್ ಮಾಡಬೇಕು. ಮತ್ತು ಮಾಸ್ಟರ್ಗಳು ಮತ್ತು ಎಜುಕೇಷನ್ ಸೊಸೈಟಿ ಮತ್ತು ಸ್ಟೂಡೆಂಟ್ಸು ಮತ್ತು ಪೋಷಕರು, ಮೇಯ್ನ್ ಆಗಿ ಪೋಷಕರು ಮನಸ್ಸು ಮಾಡಿ ನೀವು ದಯವಿಟ್ಟು ದಿಂಡಗೂರು ಶಾಲೆಗೆ ನಾನು ಸೇರಿಸ್ತೀನಿ ಅಂತ ನೀವೇ ಮುಂದೆ ಬಂದರೆ ನಾಳೆ ದಿನ ಸುತ್ತಳಿಯವರು ಬರ್ತಾರೆ. ಈ ಊರಿಗೆ ಇರ್ತಕ್ಕಂಥ ಹೆಸರನ್ನ ಇನ್ನೂ ಕೀರ್ತಿ ಪತಾಕಿನ ಇನ್ನ ರಾಜ್ಯದಲ್ಲಿ ನಾವು ಹೊರಡೋಂಥ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಸಹಕಾರ ನನ್ನ ಹತ್ರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಪ್ರತಿ ದೊಡ್ಡ ಸ್ಕೂಲ್ಗೆ ಸಹಕಾರ ದೊಡ್ಡದಾಗಿ ಬರುತ್ತೆ, ಮತ್ತೆ ಇಲಾಖೆಯಿಂದಲೂ ಕೊಡ್ತಾರೆ. ಬಟ್ ಅಲ್ಲೆಲ್ಲ ಹೋದ್ರೆ ದೊಡ್ಡ ಪ್ರಚಾರ ಸಿಗ್ಬೋದು, ಆದರೆ ಇಂಥ ಚಿಕ್ಕ ಸ್ಕೂಲ್ಗಳಿಗೆ ನೀವು ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ದಯವಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. AVS ಸೊಲ್ಯೂಷನ್ಸ್ ಆನಂದ್ ಗೌಡ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾನೆ, ಬೋರ್ಡ್ ಆಫ್ ಡೈರೆಕ್ಟರ್ನ ಕೇಳಿ, ಯಾವತ್ತೂ ನಾವು ದೊಡ್ಡ ಸ್ಕೂಲಿಗೆ ಹೋಗೋದೇ ಇಲ್ಲ. ನಾವು ಚಿಕ್ಕ ಸ್ಕೂಲು ಎಲ್ಲಿ ಆರ್ಥಿಕವಾಗಿ ಭೌತಿಕವಾಗಿ ಫುಲ್ ಕುಗ್ಗೋಗಿದೆ ಅಂಥ ಸ್ಕೂಲ್ಗೆ ಹೋಗಿ ನೀವು ನಂಬ್ತಿರೋ ಬಿಡ್ತಿರೋ ಗೌರ್ಮೆಂಟ್ ಸ್ಕೂಲ್ಗೆ ಬಿಲ್ಡಿಂಗ್ಸು ಕೂಡ ಕಟ್ಸ್ಕೊಟ್ಟಿದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ. ನಮ್ದೆಲ್ಲ ಈ ಕಡೆ ಈ ಸರೌಂಡಿಂಗ್ಸಲ್ಲಿ ನನ್ನ ಹುಟ್ಟೂರು, ನನ್ನ ತಾಲೂಕಲ್ಲಿ ಎಲ್ಲ ನಮ್ದು ಅಷ್ಟು ಬೆಳಕಿಗೆ ಬಂದಿಲ್ಲ. ಯಾಕೆಂದರೆ ಆರ್ಥಿಕವಾಗಿ ನೊಂದಾಗ ಈ ಊರೇ ಬಿಟ್ಟು ಹೋಗಿದ್ದು. ಸೊ ಅಂಥದ್ರಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ಬಂದಿದ್ದೀವಿ ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ಆರ್ಥಿಕವಾಗಿ ಚೆನ್ನಾಗಿದ್ದಾಗ ನಾವು ಬೇರೆ ಕಡೆ ಎಲ್ಲ ಮಾಡಿದ್ದೀವಿ, ಎಲ್ಲೆಲ್ಲಿ ನಮ್ಮ ಕೆಲಸಗಳು ನಡೀತಿತ್ತು ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಆ ದಿನಗಳಲ್ಲಿ ನನಗೆ ಜಾಸ್ತಿ ಹೊತ್ತು ಕೊಡೋಕ್ಕಾಗಲಿಲ್ಲ, ಬರೋಕ್ಕಾಗಲಿಲ್ಲ. ಸೊ ಈ ಸಲ ನಾನು ಮಾತಾಡಬೇಕಾದ್ರೆ ಇದು ಆ್ಯಕ್ಚುಲಿ ದಿಂಡಗೂರು ಸ್ಕೂಲ್ನ ನಾನು ದತ್ತು ತಗೊಂಡು LKG UKG ಸ್ಟಾರ್ಟ್ ಮಾಡಿ ಒಂದು ಉನ್ನತ ಮಟ್ಟ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಾನು ಇವತ್ತು ಕೂಡ ಮಾಧ್ಯಮದ ಮುಂದೆ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಇರ್ಬೋದು, ಅವರು ದಿಂಡಗೂರು LKG UKG ಥರ ಯಾರು ಒಬ್ಬರು ಆ ಸ್ಮಾರ್ಟ್ ಕ್ಲಾಸಸ್ಸು, ಇನ್ಫ್ರಾಸ್ಟ್ರಕ್ಚರು, ಪ್ಲೇ ಗ್ರೌಂಡು, ಯಾವ ಥರ ಫೆಸಿಲಿಟಿ ಸಿಗುತ್ತೆ ಈ ದಿಂಡಗೂರು LKG UKG ಥರ ಯಾರಾದರೂ ಮಾಡಿದ್ರೆ ನಾನು ಅವ್ರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಕೊಡ್ತೀನಿ. ಮತ್ತು ಯಾರು ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಚಾಲೆಂಜ್, ಇದು ನಾನು ಪ್ರೈವೇಟ್ ಎಜುಕೇಷನ್ ಅವ್ರಿಗೂ ನನಗೂ ಚಾಲೆಂಜ್ ಇದು. ಯಾಕೆಂದರೆ ನಾನು ಒಬ್ಬ ಉದ್ಯಮಿಯಾಗಿ ನಾನು ಕೂಡ ಒಂದು 5 ಕೋಟಿ 10 ಕೋಟಿ ಬಂಡವಾಳ ಹಾಕ್ಬಿಟ್ಟು ನಾನು ಒಂದು ಪ್ರೈವೇಟ್ ಸ್ಕೂಲ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬೋದಿತ್ತು. ನಂಗೆ ಅವಶ್ಯಕತೆ ಇಲ್ಲ. ಅದು ಮಕ್ಕಳಿಗೆ ಎಜುಕೇಷನ್ ಹೋಗ್ಬೇಕು. ನನಗೆ ನನ್ನ ತಂದೆ ತಾಯಿ ಒಳ್ಳೆ ಎಜುಕೇಷನ್ ಕೊಡ್ಸಿದ್ಕೇನೆ ನಾನು ಈ ಮಟ್ಟಕ್ಕೆ ಬಂದು ದುಡ್ದು 4-5 ಜನಕ್ಕೆ ಹೆಲ್ಪ್ ಮಾಡೋಂಗಾಗಿರೋದು. ಸೊ ಹಂಗಾಗಿ ನನ್ನೂರಿನ ಮಕ್ಕಳು ಬೇರೆ ಕಡೆ ಹೋಗೋದು ಬೇಡ. ಎಲ್ಲ ಏನು ಆಡಂಬರಕ್ಕೆ ಗುರಿಯಾಗಿ ಎಲ್ಲರೂ ಬಸ್ ಫೆಸಿಲಿಟಿ ಬರುತ್ತೆ ಮನೆ ಹತ್ರಕ್ಕೆ, UKG ಅಲ್ಲಿಗಾಕು, LKG ಅಲ್ಲಿಗಾಕು, 50,000 1 ಲಕ್ಷ. ಸುತ್ತಮುತ್ತಲಿನ ಹಳ್ಳಿಯವ್ರಿಗೆ ಮಾಧ್ಯಮದ ಮುಖಾಂತರ ಕೇಳ್ಕೊಂತಿದ್ದೀನಿ, LKG UKG ಸೂಪರ್ ಕ್ಲಾಸ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅಂತ ದಿಂಡಗೂರಲ್ಲಿ ಪ್ರಾರಂಭ ಆಗುತ್ತೆ. 1 ರೂಪಾಯಿ ನೀವು ಕಟ್ಟಂಗಿಲ್ಲ. ನಿಮಗೆ ಶೂ, ಬುಕ್ಸು, ಯೂನಿಫಾರ್ಮು, ಆಮೇಲೆ ಕಾಲೇಜಲ್ಲಿ ಸ್ಕೂಲಲ್ಲಿ ಯಾವುದೇ ಶುಲ್ಕ ಇರಲ್ಲ, ಎಲ್ಲ ಫ್ರೀ. ಬಟ್ ನಿಮ್ಮ ಮಕ್ಕಳು ಏನು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ಹೋಗ್ತಿದ್ದಾರೆ ಅದಕ್ಕಿಂತ 10 ಪಟ್ಟು ಒಳ್ಳೆ ಉತ್ತಮವಾದ ಎಜುಕೇಶನ್, ಕ್ವಾಲಿಟಿ ಆದ ಎಜುಕೇಶನ್ ಮತ್ತೆ ಸ್ಮಾರ್ಟ್ ಕ್ಲಾಸಸ್ ಇಲ್ಲಿ ಬರುತ್ತೆ. ಇಲ್ಲಿ ಇದು ಮಗಳ ಆಸೆ ಕೂಡ. ವಿಯಾ ಫೌಂಡೇಶನ್ ಅಲ್ಲಿ ನಾವು ಪ್ರತಿ ವರ್ಷ ಇಷ್ಟು ಅಂತ ನಾವು ತೆಗೆದಿಟ್ಟು ಹಲವಾರು ರಾಜ್ಯಗಳಲ್ಲಿ ನಾವು ಹೆಲ್ಪ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಾನು ವಿಯಾ ಫೌಂಡೇಶನ್ ಅಂದ್ರೆ ನನ್ನ ಮಗಳ ಹೆಸರು ವಿಹಾ. ಸೊ
ಸೊ ಅವಳು ಈಗ ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಅವಳು ಕೇಳಿದಾಗ ಅವಳು ಪಿಕ್ ಮಾಡ್ತಾಳೆ ಯಾವ್ಯಾವ ಸ್ಕೂಲ್ ಏನಂತ. ಅವಳು ಒಂದೊಂದು ವಿಡಿಯೋ ಮತ್ತೆ ಒಂದೊಂದು ಸ್ಕೂಲ್ ಬಗ್ಗೆ ಹೇಳ್ತಿರ್ತೀವಿ. ಸೊ ಅವಳು ಸ್ವಯಂ ಆಗಿ ಪಾಪ ನಿನ್ನೂರಲ್ಲಿ ನೀನ್ ಮಾಡು, ನನ್ಗೆ ಅಲ್ಲಿ ಮಾಡ್ಬೇಕು ಅಂತ ಹೇಳೋದು. ಸೊ ಹಂಗಾಗಿ ಅವಳಿಗೋಸ್ಕರ ಫಸ್ಟ್ ದಿನಗೂ ನಮ್ಮ ಮೇಡಮ್ ಆಕ್ಚುಲಿ 3-4 ಊರು ನನಗೆ ಕೊಟ್ರು, ಚಿಕ್ಕನಹಳ್ಳಿ, ಬೇರೆ ಬೇರೆ ಕಲ್ಕೆರೆ ಎಲ್ಲ ಕೊಟ್ರು. ಸೊ ಅಲ್ಲಿ ಪಿಕ್ ಮಾಡಿದಾಗ ನನಗೆ ಫಸ್ಟ್ ನನ್ನೂರು ನನ್ನ ಮಗಳು ಹೇಳಿದಳು ಅಂತ ನಾನು ತಗೊಂಡಿದ್ದೀನಿ. ಬಟ್ ನನ್ನ ಮಗಳು ಏನ್ ಎಜುಕೇಶನ್ ಬೆಂಗಳೂರಲ್ಲಿ ಎಷ್ಟೋ ಲಕ್ಷ ಕೊಟ್ಟು ಓದ್ತಿದ್ದಾಳೆ ಪಾಪ. ಯಾಕಂದ್ರೆ ನನಗೆ ಅಲ್ಲಿ ಯಾವುದು ಇಲ್ಲ, ಹತ್ರದಲ್ಲಿ ಯಾವ್ದು ನಾನು ಅಲ್ಲೇ ಓದಿಸ್ತಿದ್ದೆ. ಸೊ ಹಂಗಾಗಿ ಅದೇ ಫೆಸಿಲಿಟಿನ ಇಲ್ಲಿ ತಂದು ನಾನು ಮಾಡಬೇಕು. ಸೊ ಇದು ನಮ್ಮ ಫೌಂಡೇಶನ್ ಇಂದ ನಿಮ್ಗೆ ಕೊಡುಗೆ ಆಗಿರುತ್ತೋ ಹೊರತು ಇದರಿಂದ ಒಂದೇ ರೂಪಾಯಿ ನಾವು ಯಾರನ್ನೂ ಕೇಳೋದಿಲ್ಲ. ಮತ್ತೆ ಈ ಸ್ಮಾರ್ಟ್ ಕ್ಲಾಸಸ್, ಈ ಚೈಲ್ಡ್ಹುಡ್ ಎಜುಕೇಶನ್ ನ ಸೊಸೈಟಿ ನೋಡ್ಕೊಂಡು ಸುತ್ತಮುತ್ತ ಹಳ್ಳಿಯವರು ನನ್ಗೆ 100% ಭರವಸೆ ಇದೆ, ಸುತ್ತಮುತ್ತ ಹಳ್ಳಿಯವರು ಇಲ್ಲಿಗೆ ಸೇರಿಸ್ತಾರೆ. ಇದು ಇವತ್ತು ಏನು LKG UKG 0 ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು, ಇನ್ನ 2 ವರ್ಷ 3 ವರ್ಷದೊಳಗಡೆ 100 ಜನ ಸ್ಟೂಡೆಂಟ್ ಆಗೋಂಥದ್ದು ಅಂತ ಮೇಡಮ್ ಹೇಳಿದ್ರು. ಸುತ್ತಮುತ್ತವರು ಬಸ್ ಫೆಸಿಲಿಟಿ ಅದು ಇದು ಎಷ್ಟೇ ದೂರ ಊರಾದ್ರೂ ಪರವಾಗಿಲ್ಲ, ಅವ್ರ ಮನೆಯವರೆಗೂ ಕರ್ಕೊಂಬರೋ ಅಂತ ಬಸ್ ಫೆಸಿಲಿಟಿನೂ ನಾವು ಮಾಡ್ತೀವಿ. ಆರ್ಥಿಕವಾಗಿ 1ನೇ ವರ್ಷ ನಾವು ಇಲ್ಲಿ ಊರವ್ರಿಗೆ ಸುತ್ತಮುತ್ತ ಹಳ್ಳಿಯವ್ರಿಗೆ ಕೊಡ್ತೀವಿ. ಯಾರು ಬಂದು ಸೇರಿಸಿ 10-20 ಜನ ಮಾಡಿರ್ತಾರೆ, ಅದಾದ್ಮೇಲೆ ಬೇರೆ ಇಂಟ್ರೆಸ್ಟ್ ತೋರಿಸಿ 10 ಜನ 20 ಜನ ಸ್ಕೂಲ್ ಹುಡುಗರು ಇಂಟ್ರೆಸ್ಟ್ ತೋರಿಸಿ ಬೇರೆ ಹಳ್ಳಿಯವರು ಸೇರಿಸಿದಾಗ ನಾನು ಅವ್ರನ್ನ ಬಸ್ ಫೆಸಿಲಿಟಿ ಕೂಡ ಫ್ರೀಯಾಗಿ ಕೊಟ್ಟು ನಾನು ಮಾಡ್ತೀನಿ. ಸೊ ಸರ್ಕಾರ ಘೋಷಣೆ ಮಾಡಿದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನೋ CSR ಫಂಡ್ ಅಲ್ಲಿ 2% ನಾವು ಯಾವುದೇ ದಾನಿಗಳು ಕೊಟ್ಟರು ತಗೋಬೇಕಂತ. ಸೊ ಅದರಲ್ಲಿ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ, ಬಟ್ ನಾವು ನಮ್ಮ ಸ್ವಯಂ ನಮ್ಮ ಕಂಪ್ನಿಯಿಂದ AVS ಸೊಲ್ಯೂಷನ್ ಇಂದ ನನ್ನ ಊರಿಗೆ ನನ್ನ ಕಡೆಯಿಂದ ಒಂದು ಕೊಡುಗೆ ಅಂತ ಹೇಳಿ ನಾನು ಇದನ್ನ ಮಾಡಿ ಎಲ್ಲ ಶಾಲೆಗಳಿಗೆ ಸಾಕಷ್ಟು ಪುಸ್ತಕಗಳು, ಬ್ಯಾಗ್ಗಳನ್ನ ಹಂಚಿ ಅಲ್ಲಿನ ಎಲ್ಲ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಕ್ಲಸ್ಟರ್ಗೆ ಹೇಳಿ ತಾಲೂಕಿಗೆ ಅವರು ಸಾಕಷ್ಟು ಸಹಾಯ ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಹೇಳಿದ್ರೆ, ಆದರೆ ಎಲ್ಲದಕ್ಕಿಂತ ಅದೃಷ್ಟ ಏನಪ್ಪ ಅಂದ್ರೆ ನೀವು ಕೇಳೇ ಇಲ್ಲ, ನಿಮ್ಗೆ ಗೊತ್ತೇ ಇಲ್ವನೋ, ಇದ್ದಕ್ಕಿದ್ದಂಗೆ ನಿಧಿ ಸಿಕ್ತಂಗೆ ನಿಮ್ಮ ಊರಿಗೆ ಸಿಕ್ಕಂಗಾಗೈತೆ. ನೀವು ಕೇಳದೆ ನಾವು ತೋಡ್ಬೇಕಾರೇನೋ ಬಂದು ಸಿಕ್ತಂಗೆ. ಯಾಕಂದ್ರೆ ಅವ್ರನ್ನ ಕೇಳ್ಕೊಳ್ಳೋರು ಬೇಡ್ಕೊಳ್ಳೋರು ಸಾಕಷ್ಟು ಚೆನ್ನಾಗಿದ್ದಾರೆ. ಆದರೂ ಸಹ ಸರ್ ಈ ಊರಿನ ಮಗನಾಗಿರೋದ್ರಿಂದ ಈ ಊರಿನಾಗೆ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಈಗ ಈ ಶಾಲೆ ತುಂಬಾ ಒಂದು ಹಂತದಲ್ಲಿ ಮೇಲೇರಿ ಇದ್ದಂಥ ಒಂದು ಶಾಲೆ ಒಂದು ಅನೇಕ ಕಾರಣಗಳಿಂದ ಕಾನ್ವೆಂಟ್ ದೃಷ್ಟಿಗಳಿಂದ ಮತ್ತೆ ಶಾಲೆ ತುಂಬಾ ವಿಜಯನಗರ ಸಾಮ್ರಾಜ್ಯ ಪತನ ಆಗೈತೆ. ಮತ್ತೆ ಅದು ಮರಿಕಳಿಸ್ದಿಂದ ಹಂಪೆ ಉತ್ಸವ ಅಂತ ಮತ್ತೆ ಮಾಡ್ತಾನೆ ಅವ್ರು ವರ್ಷ ಸರ್ಕಾರದಿಂದ. ಆದ್ರೆ ಅದು ಮರಿಕಳಿಸ್ತಾ ಇತ್ತು ಇಲ್ವಾ ಗೊತ್ತಿಲ್ಲ ಹಂಪೆ ಇತಿಹಾಸ. ಆದರೆ ಸರ್ರ ಒಂದು ಕಾಲ್ಗುಣದಿಂದ ಅವರ ಸಹಕಾರದಿಂದ ಈ ದಿಂಡಗೂರಿನ ಶಾಲೆ ಇತಿಹಾಸ ಖಂಡಿತವಾಗಿ ಬದಲಾವಣೆ ಆಗೇ ಆಗುತ್ತೆ. ಯಾಕೆಂದ್ರೆ ನಾವು ಕೇಳ್ದೇನೆ, ನಾವು ಬೇಡ್ಕೊಳ್ದೇನೆ ಸರ್ ಇಷ್ಟೆಲ್ಲ ಸಹಕಾರವನ್ನ ಮತ್ತೆ ಅವ್ರು ಸಹಕಾರ ಕೊಡೋದಷ್ಟೇ ಇಲ್ಲ, ಮಕ್ಕಳ ಜೊತೆ ಅವ್ರಲ್ಲಿ ಮಾತಾಡೋ ಪ್ರೀತಿಯಿಂದ ಅವರಲ್ಲಿ ಅಹಂಕಾರಗಳನ್ನ ಒಂದು ಸಾಸಿವೆ ಕಾಳಷ್ಟು ಉಳ್ಕಾಯ್ತಾ ಇಲ್ಲ. ಅವ್ರ ಮಾತು ನಾವು ಗಮನಿಸ್ತೀವಿ ಬೆಳಗ್ಗೆಯಿಂದ ಎಷ್ಟು ಸರಳವಾಗಿದ್ದಾರೆ ಅಂತಂತಂದ್ರೆ ಅಷ್ಟು ಸರಳತೆಯನ್ನ ಅವರಲ್ಲಿ ಅವ್ರ ವಿದ್ಯಾವಂತಿಕೆ, ಒಂದು ಪ್ರತಿಭಾವಂತರಿದ್ದಾರೆ, ಸಾಕಷ್ಟು ಡಿಗ್ರಿಗಳನ್ನ ಮಾಡೋರೆ. ಮತ್ತೆ ಅವರು ಸ್ವಯಂ ಪರಿಶ್ರಮದಿಂದ ಅವರ ಒಂದು ಶಿಸ್ತಿನಿಂದ ಸಮಯ ಪರಿಪಾಲನೆಯಿಂದ ಯಾವುದೇ ಅವ್ರಿಗೆ ಹಿನ್ನೆಲೆ ಇಲ್ಲದೆ ಆ ಮಟ್ಟದ ದೊಡ್ಡ ವ್ಯಕ್ತಿಯಾಗಿ ಅಮೇರಿಕಾದಲ್ಲೆಲ್ಲ ಅವ್ರ ಕಂಪ್ನಿಗಳನ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೂ ಅವ್ರು ಸಹಾಯ ಸಹಕಾರಗಳನ್ನ ಮಾಡ್ಕೊಂಡು ಬಂದವ್ರೆ. ಅವ್ರಿಗೆ ದೇವರು ಈ ವರ್ಷದ ಹುಟ್ಟುಹಬ್ಬದಲ್ಲಿ ನಮ್ಮ ತಾಲೂಕಿಗೆ ಅದ್ರಲ್ಲಿ ತಮ್ಮೂರಿಗೆ ಸಹಾಯ ಮಾಡಬೇಕು ಅಂತ, ಅದರವರು ಈ ಶಾಲೆಗೆ ಮಾತ್ರ ಮಾಡಬೇಕು ಅನ್ನೋದು ಒಂದೇ ಒಂದನ್ನ ಅಲ್ಲದೆ ಸರ್ ನಮ್ಮ BO ಅವ್ರ ಹತ್ರ ಸಾಕಷ್ಟು ಹೇಳಿದ್ರು, ನೀವು ಏನು ಕೇಳ್ತೀರ ಅವೆಲ್ಲ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಪಾಪ. ಅಂದರೆ ಗಣಿತ ಲ್ಯಾಬ್ ಬೇಕಾ, ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನ LKG UKG ಫಸ್ಟ್ ಸ್ಟ್ಯಾಂಡರ್ಡ್ನ ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕು. ಈ ಅವರ ಒಂದು ಕನಸು ಐತಲ್ಲ, ಅಂದರೆ ಎಷ್ಟೋ ಜನಗಳಿಗೆ ಇವತ್ತು ನೋಡ್ತೀರಾ ತಾವೇ ಅಭಿವೃದ್ಧಿ ಆಗಬೇಕು ಅನ್ನೋ ದಾಹ ಇರುತ್ತೆ, ಅವ್ರಿಗೆ ಎಷ್ಟು ಅಭಿವೃದ್ಧಿ ಆದರೂ ತೀರಕ್ಕಿಲ್ಲ ಅಂತ ಇದರಲ್ಲಿ ಸರ್ ಅವರ ಅಭಿವೃದ್ಧಿ ಜೊತೆಗೆ ಅವರ ಸ್ನೇಹ ಬಳಗ ಮತ್ತು ಎಷ್ಟೋ ಜನ ಯುವಕರಿಗೆ ಅವರು ಕಂಪ್ನಿಗಳಲ್ಲಿ ಕೆಲಸ ಸಹಕಾರಗಳನ್ನ ಕೊಡ್ಕೊಂಡು ಬಂದಿದ್ದಾರೆ. ಅದೇ ಥರ ಅದು ಒಂದೇ ಕ್ಷೇತ್ರ ಅಂತ ನಾವು ತೊಡಸ್ಕೊಂಡಿದೆ, ಶಿಕ್ಷಣ ಕ್ಷೇತ್ರದಲ್ಲೂ. ಆಮೇಲೆ ಇವತ್ತು ನೋಡಿ ಮುಂದೆ ಅವ್ರ ಆಸ್ಪತ್ರೆಗಳಿಗೆಲ್ಲ ಹೋಗಿ ರೋಗಿಗಳನ್ನ ಭೇಟಿ ಮಾಡಿ ಅವ್ರಿಗೂ ಸಹಕಾರವನ್ನು ನೀಡಬೇಕು ಅಂತ ಸಮಾಜದ ಎಲ್ಲ ಸ್ತರದ ಬೇರುಗಳಿಗೆ ಅವರು ಸಹಕಾರವನ್ನು ಕೊಡಬೇಕು ಅನ್ನೋ ಒಂದು ಮನೋಭಾವನೆ. ಅಂದರೆ ಈ ಮೂಲಕ ನಾವು ಏನು ತಿಳ್ಕೊತಾ ಇದೀವಿ ಅಂತಂದರೆ, ತನ್ನ ಪರಿಶ್ರಮದಿಂದ ಬಂದು ಎಂಥ ವ್ಯಕ್ತಿ ಮೇಲ್ಮಟ್ಟಕ್ಕೆ ಏರಿದ್ರೆ ಸಾಲದು, ಸಮಾಜದ ಅಭಿವೃದ್ಧಿಯ ಮೂಲಕ ಸಮಾಜವನ್ನ ಜನರ ಮುಖದಲ್ಲಿ ಅವ್ರು ನಗು ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ನಿಜಕ್ಕೂ ಸಂತೋಷದ ವಿಚಾರ.